ಹೌದು, ನರದೇಹ ಮತ್ತು ಸಿಂಹನ ಮುಖ ಹೊಂದಿರುವವನೇ ನರಸಿಂಹ. ಭಕ್ತ ಪ್ರಹ್ಲಾದನ ಕೋರಿಕೆಯ ಮೇರೆಗೆ ಜನ್ಮ ತಾಳಿ ಹಿರಣ್ಯಕಶ್ಯಪುವಿಗೆ ಮುಕ್ತಿ ದೊರಕಿಸಿಕೊಟ್ಟ ನರಸಿಂಹನ ಜಯಂತಿ ಇಂದು. ಹಾಗಾಗಿಯೇ ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಲಾರಿ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾರ್ಲಹಳ್ಳಿಯ ಜಾಲಾರಿ ಬೆಟ್ಟದ ತಪ್ಪಲಿನಲ್ಲಿರುವ ಪುರಾತನ ದೇವಾಲಯದಲ್ಲಿ ಇಂದು ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗಿದ್ದು, ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಶೇಷ ಹೋಮ, ಹವನ ಸೇರಿದಂತೆ ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು. ನಿಮ್ಮ ಕೋರಿಕೆ ಪ್ರಕಾರವಾಗಿ ನಾನು ಈ ಬೆಟ್ಟದ ಮೇಲೂ ಇರ್ತೀನಿ. ಆದರೆ ಈ ಬೆಟ್ಟದ ಒಂದು ತಪ್ಪಲಿನಲ್ಲಿ ಜ್ವಾಲಾ ಯೋಗ ನರಸಿಂಹನಾಗಿ ನೆಲೆಗೊಂಡು ಬರುವಂಥ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತೀನಿ ಅಂತ ವರ ಕೊಡ್ತಾರಂತೆ. ಆ ಪ್ರಕಾರವಾಗಿ ಅಯ್ಯಪ್ಪನು ಬಂದು ಇಲ್ಲಿ ಜ್ವಾಲಾ ಯೋಗ ನರಸಿಂಹನಾಗಿ ನೆಲೆಗೊಂಡಿದ್ದಾರೆ. ಸ್ವಯಂಭೂ ಬೆಟ್ಟದ ಮೇಲೆ ಬಂದು ಸ್ಥಾಪನೆ ಮಾಡಿದ್ದಾರೆ. ಜ್ವಾಲಾ ಯೋಗ ನರಸಿಂಹ ಅಂದರೆ ಲಕ್ಷ್ಮೀ ಸಮೇತವಾಗಿ ಮೇಲ್ಗಡೆ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಚೋಳರ ಕಾಲ, ವಿಜಯನಗರ ಸಾಮ್ರಾಜ್ಯ ಅವ್ರ ಕಾಲದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ, ದೊಡ್ಡದಾಗಿದೆ ಮೇಲ್ಗಡೆ. ಇದು ಗವಿ, ಇದು ಬಂಡೆ ನೋಡಿ. ಗವಿ ಒಳಗಡೆ ಜ್ವಾಲಾ ಯೋಗ ನರಸಿಂಹನಾಗಿ ಸ್ವಯಂಭೂವಾಗಿ ಉದ್ಭವ ಅಂದರೆ ಸ್ವಯಂಭೂ ಅವರು. ಆಮೇಲೆ ಬೆಟ್ಟದ ಮೇಲೆ ದೀಪದ ಸ್ತಂಭ ಒಂದಿದೆ, ದೇವಸ್ಥಾನದ ಮುಂದೆ. ಅದರ ಮೇಲೆ ದೀಪ ಹಚ್ಚಿದ್ರೆ ಆ ದೀಪ ಕದಲಿನಲ್ಲಿ ನೋಡಿದ್ದಾದ್ಮೇಲೆ ಅಲ್ಲಿ ತೇರು ಮುಂದಕ್ಕೆ ಹೋಗ್ತಾ ಇತ್ತಂತೆ, ರಥ ಮುಂದಕ್ಕೆ ಹೋಗ್ತಿತ್ತಂತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಸುಪ್ರಭಾತ ಸೇವೆ, ವೇದ ಪಾರಾಯಣ, ಬೆಳಿಗ್ಗೆ 6 ಗಂಟೆಗೆ ಆಚಾರ್ಯ ಋತ್ವಿಗಾವರಣ, ಭಗವತ್ ಪ್ರಾರ್ಥನೆ, ಸೇವಾರ್ತಿ ಸಹಿತ ಶ್ರೀ ವಿಷ್ಟಕ್ಷೇನ ಪೂಜಾ ಪೂರ್ವಕ ವಾಸುದೇವ ಪುಣ್ಯಾಹ, ರಕ್ಷಾಬಂಧನ, ಪ್ರಧಾನ ಕಳಶಾರಾಧನೆ, ಬೆಳಿಗ್ಗೆ 7 ಗಂಟೆಗೆ ಅಗ್ನಿ ಪ್ರತಿಷ್ಠೆ, ಪ್ರಧಾನ ದೇವತಾ ಹೋಮ, ಲೋಕ ಕಲ್ಯಾಣಾರ್ಥ ಶ್ರೀ ಮಹಾ ಸುದರ್ಶನ ಹೋಮ, ಶ್ರೀ ನರಸಿಂಹ ಗಾಯತ್ರಿ ಹೋಮ, ಸಂಪತಾಜ್ಯ ಪ್ರೋಕ್ಷಣೆ ಸೇರಿದಂತೆ ಇತರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಬೆಳಿಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಕೋರಿ ಸ್ವಾಮಿಯ ದರ್ಶನ ಪಡೆದರು. ಶ್ರೀ ಜಾಲಾರಿ ಯೋಗ ಮತ್ತು ಭೋಗ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಮಾಡಿದ ಪುಷ್ಪಾಲಂಕಾರ ಬಂದ ಭಕ್ತಾದಿಗಳ ಗಮನ ಸೆಳೆಯಿತು. ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಶ್ರೀ ನರಸಿಂಹಸ್ವಾಮಿಯವರ ಜಯಂತಿಯ ಮಹೋತ್ಸವದ ಶುಭಾಶಯಗಳು. ಈ ದಿವಸ ವಿಶೇಷವಾಗಿ ಶ್ರೀ ಜಾಲಾರಿ ಯೋಗಭೋಗ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಸನ್ನಿಧಾನದಲ್ಲಿ ನರಸಿಂಹಸ್ವಾಮಿಯವರ ಜಯಂತ್ಯೋತ್ಸವದ ಅಂಗವಾಗಿ ಬೆಳಗ್ಗೆ 5 ಗಂಟೆಯಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ. ಬೆಳಗ್ಗೆ 5 ಗಂಟೆಗೆ ಫಲಪಂಚಾಮೃತ ಅಭಿಷೇಕ ಮತ್ತು ಶ್ರೀ ಸುದರ್ಶನ ನರಸಿಂಹಸ್ವಾಮಿಯವರ ಹೋಮದ ಅಂಗವಾಗಿ ಪುಣ್ಯಾಹ ವಾಚನ, ಕಲಶಾರಾಧನ, ಮಂಡಲಾರಾಧನ ಮತ್ತು ಸುದರ್ಶನ ನರಸಿಂಹಸ್ವಾಮಿಯವರ ಹೋಮ, ಹವನ, ಪೂರ್ಣಾಹುತಿ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ನೆರವೇರಿಸಲಾಗಿದೆ. ಮತ್ತು ನರಸಿಂಹಸ್ವಾಮಿಯವರ ಜಯಂತ್ಯೋತ್ಸವದ ಅಂಗವಾಗಿ ಪ್ರಾಕಾರೋತ್ಸವವನ್ನು ಸ್ವಾಮಿಯವರಿಗೆ ನಡೆಸಲಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.